ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬದ ದಿನ ಫಸ್ಟು ನಮ್ಮ ಮನೇಲಿ ರಂಗೋಲಿಯಿಂದನೇ ಸ್ಟಾರ್ಟ್ ಆಗೋದು. ಯಾವುದೇ ಹಬ್ಬ ಆದ್ರೂ ಇವತ್ತು ಈ ರೀತಿ ರಂಗೋಲಿ ಹಾಕಿದ್ದೀನಿ. ಇದು ನಮ್ಮ ಅಜ್ಜಿಯಿಂದ ಕಲ್ತಿರೋಂಥ ರಂಗೋಲಿ. ನನಗೆ ಈ ರೀತಿ ರಂಗೋಲಿ ಹಾಕೋಕ್ಕೆ ತುಂಬ ಇಷ್ಟ. ಯಾವ ರೀತಿ ಹೇಳಿದ್ರು ಒಂಥರ ಫ್ಲವರ್ ಥರ ಬಂದೇ ಬರುತ್ತೆ. ಇವತ್ತು ಈ ಡಿಸೈನ್ ಹಾಕಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಮನೇಲೂ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ. ಹಿಂದೂಗಳಿಗೆ ಇವತ್ತಿಂದ ಹೊಸ ವರ್ಷ. ನಮ್ಮ ಮನೆ ಹತ್ರ ನೋಡ್ಬೋದು, ಎಲ್ಲ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಇಬ್ನಿ ಎಲ್ಲ ಬೀಳ್ತಾ ಇದೆ. ಸೊ ಅಷ್ಟೆಲ್ಲ ಆದಮೇಲೆ ನನ್ನ ಮಕ್ಕಳು ಕೂಡ ಎದ್ರು, ಅವ್ರಿಗೂ ಕೂಡ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕು ಯುಗಾದಿ ಹಬ್ಬದಲ್ಲಿ. ಸೊ ಅದಕ್ಕೆ ಎಣ್ಣೆ ಹಾಕಿ ರೆಡಿ ಮಾಡಿದ್ದೀನಿ. ನಮಗೆಲ್ಲ ಹೇಗೆ ಹೇಳ್ಕೊಟ್ಟಿರೋದಂದರೆ, ಯಾವ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕಿಲ್ಲ ಅಂದರೂ ಯುಗಾದಿ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕಬೇಕು ಅಂತ. ಸೊ ನನ್ನ ಮಕ್ಳಿಗೂ ಹೊಸ ಬಟ್ಟೆ ತಂದೀನಿ. ಇವಾಗಂತೂ ಬಿಡಿ, ಹೊಸ ಬಟ್ಟೆ ಹಬ್ಬಕ್ಕೆ ಅಂತೇನಿಲ್ಲ, ಎಲ್ಲ ಟೈಮಲ್ಲೂ ಹೊಸ ಬಟ್ಟೆ ಹಾಕ್ಕೊತಾನೆ ಇರ್ತಾರೆ ಮಕ್ಕಳು. ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಸ್ವಲ್ಪ ಲೇಟ್ ಆಯಿತು. ಚಿತ್ರಾನ್ನ ಮಾವಿನಕಾಯಿ ಒಂದುಬಿಟ್ಟು ಇನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ. ಸೊ ಮಾವಿನಕಾಯಿ ತಂದಮೇಲೆ ಮಾವಿನಕಾಯಿನ ತುರಿದು ಹಾಕಿ ಮಾವಿನಕಾಯಿ ಚಿತ್ರಾನ್ನ ಇವತ್ತು ಸ್ಪೆಷಲು. ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣಿತ್ತು. ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಹಣ್ಣುಗಳನ್ನ ತಿಂದರೆ ತುಂಬ ಒಳ್ಳೆಯದು. ತೋತಾಪುರಿ ಮಾವಿನಕಾಯಿ ಮತ್ತು ಚಿತ್ರಾನ್ನಕ್ಕೆ ಅಂತ ಒಂದು ಮಾವಿನಕಾಯಿ ಇರುತ್ತಲ್ಲ, ಸೊ ಅದು ಕೂಡ ತಂದಿದ್ರು. ಅದ್ರ ಜೊತೆಗೆ ಎಲ್ರದ್ದು ಸ್ನಾನ ಆಗಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ದೀಪ ಎಲ್ಲ ಹಚ್ಚಿ ಬೇವೊಂದು ಹೂವು ಹಾಕಿ ಎಲ್ರಿಗೂ ಬೇವು ಬೆಲ್ಲ ಕೊಡೋಣ ಅಂತ ಪೂಜೆ ಎಲ್ಲ ಆಯಿತು. ಮಾವಿನಕಾಯಿ ತೋರಣ ಕೂಡ ಕಟ್ಟಿದ್ದೀವಿ. ಮಾವಿನಕಾಯಿ ತೋರಣ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾವಿನ ಎಲೆ ಜೊತೆ 2 ಮಾವಿನಕಾಯಿ ಚಿಕ್ಕದು ಬಂದಿದ್ದು. ಸೊ ಅದನ್ನು ನಮ್ಮ ಮನೆಯವರು ತೋರಣ ಕೂಡ ಹಾಕಿದ್ದಾರೆ. ಸೊ ಅದಕ್ಕೆ ಮಾವಿನಕಾಯಿ ತೋರಣ ಎಲ್ಲ ಈ ರೀತಿ ನಮ್ಮ ಮನೆ ಹಬ್ಬದ ವಾತಾವರಣ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ಹೊಸ ವರ್ಷ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಅಲ್ಲೇ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಮೊದಲನೇ ವರ್ಷ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಅಡುಗೆ ಮಾಡಿದೆ. ಬರೋಷ್ಟು ತುಂಬ ಲೇಟ್ ಆಯಿತು. ಸೊ ಮಕ್ಳಿಗೂ ಎಲ್ಲ ಹೊಟ್ಟೆ ಹಸಿತಾ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸೌತೆಕಾಯಿ ಚಾಟ್ ಮಾಡಿಕೊಟ್ಟಿದ್ದೀನಿ. ನಾನು ಪಾನಿಪುರಿ ತಿನ್ನೋಕೆ ಹೋದಾಗ ಈ ರೀತಿ ಮಾಡಿಕೊಟ್ಟಿದ್ರು. ಸೌತೆಕಾಯಿ ಮೇಲೆ ಕ್ಯಾರೆಟು ಎಲ್ಲ ಹಾಕಿ ಅದಕ್ಕೆ ಮೆಣಸು ಉಪ್ಪು ಎಲ್ಲ ಹಾಕಿ ಕೊಟ್ಟಿದ್ರು. ಸೊ ಊಟ ಮಾಡೋಷ್ಟರಲ್ಲಿ ತಿನ್ನಲಿ ಅಂದ್ಬಿಟ್ಟು ಅದನ್ನು ಮಾಡಿಕೊಟ್ಟೆ. ಅದೆಲ್ಲ ಆದಮೇಲೆ ಮಧ್ಯಾಹ್ನ ನಾನು ಒಬ್ಬಟ್ಟು ಮಾಡಿಲ್ಲ, ರಾತ್ರಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅಮ್ಮ ಕೂಡ ಮನೆಗೆ ಹೋಗಿದ್ರು. ಮನೇಲಿ ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದ್ರಲ್ವ, ಸೊ ಇಲ್ಲೇ ಎಲ್ಲರೂ ಒಬ್ಬಟ್ಟು ಮಾಡ್ಕೊಂಡು ಕಾಳು ಒಬ್ಬಟ್ಟು ಮಾಡ್ತಾಯಿದ್ವಿ. ಯುಗಾದಿ ಹಬ್ಬಕ್ಕೆ ಕಾಳು ಒಬ್ಬಟ್ಟು ಸ್ಪೆಷಲು. ಸೊ ಅದಕ್ಕೆ ಯಾವತ್ತು ಮಾಡಿಲ್ಲ ಅಂದರೂ ಇವತ್ತು ನಾವು ಕಾಳು ಒಬ್ಬಟ್ಟೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಕೆಲವ್ರಿಗೆ ತೆಳುಗೆ ಇಷ್ಟ ಆಗುತ್ತೆ, ನನಗೆ ಸ್ವಲ್ಪ ಮಂದಕ್ಕಿದ್ರೆ ತುಂಬ ಇಷ್ಟ ಒಬ್ಬಟ್ಟು. ಸೊ ಅದಕ್ಕೆ ಮಂದಕ್ಕೆ ಒಬ್ಬಟ್ಟು ಮಾಡಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಕಾಳುಗೊಜ್ಜು ಕೂಡ ಮಾಡಿದ್ದೀನಿ. ಸೊ ಕಾಳುಗೊಜ್ಜು ಹಾಕೊಂಡು ತಿಂತಾಯಿದ್ರೆ ನನಗೆ ತುಂಬ ಇಷ್ಟ. ಊಟನೇ ಬೇಡ ನನಗೆ, 2 ಒಬ್ಬಟ್ಟು 1 ಬಟ್ಲು ಕಾಳುಗೊಜ್ಜು ತಿಂದ್ಬಿಟ್ಟು ನನಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ತುಂಬ ಇಷ್ಟ ನನಗೆ ಬಿಸಿ ಬಿಸಿ ಒಬ್ಬಟ್ಟಲ್ಲಿ ತುಪ್ಪ ಹಾಕೊಂಡು ತಿನ್ನೋಕ್ಕೆ. ನಿಮಗೆಲ್ಲ ಹೇಗೆ ಇಷ್ಟ ಆಗುತ್ತೆ? ಯುಗಾದಿ ಹಬ್ಬ ಆದಮೇಲೆ ಎಲ್ಲರೂ ಮನೇಲಿ ಒಬ್ಬಟ್ಟು ಮಾಡ್ತೀರಾ, ಅದರಲ್ಲೂ ಕಾಳು ಒಬ್ಬಟ್ಟೆ ಜಾಸ್ತಿ ಮಾಡೋದು. ನನಗೂ ತುಂಬ ಇಷ್ಟ. ನಿಮಗೆಲ್ಲ ಹೇಗೆ ಅನ್ನಿಸ್ತು? ನಿಮ್ಮನೇಲೆಲ್ಲ ಯುಗಾದಿ ಹಬ್ಬ ಹೇಗಾಯಿತು? ನಮ್ಮಲ್ಲಿ ಈ ರೀತಿ ಸಿಂಪಲ್ಲಾಗಿ ಚೆನ್ನಾಗಾಯಿತು ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬ ಎಲ್ಲರ ಬಾಳಲು ಸಂತೋಷನ ಜಾಸ್ತಿ, ಸಿಹಿನ ಜಾಸ್ತಿ ತಂದು ಕಹಿ ಕಡಿಮೆ ಇರಲಿ. ಯಾಕೆಂದರೆ ಕಹಿ ಇದ್ದಾಗಲೇ ಸಿಹಿ ಬೆಲೆ ಗೊತ್ತಾಗೋದು. ಅದಕ್ಕೋಸ್ಕರ ಸಿಹಿ ಜಾಸ್ತಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.